ಹಾಯ್ ಹಲೋ ನಮಸ್ಕಾರ. ಟೆಕ್ ಅಗ್ರಿ ಋತಿಕ್ ಚಾನಲ್ಗೆ ಸ್ವಾಗತ. ನಾನು ಋತಿಕ್ ಎಚ್ ಅಂತ. ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತೇನೆ, ಇಂಜಿನಿಯರಿಂಗ್ ಮ್ಯಾಥ್ಸ್ ಪ್ರತಿ ಎಲ್ಲ ಬ್ರಾಂಚ್ಗೂ ಡಿಪ್ಲೊಮದಲ್ಲಿ ಕಾಮನ್ ಆಗಿದ್ದೇ ಇರುತ್ತೆ. ಕೆಲವೊಂದು ಟೈಮ್ ಫಸ್ಟ್ ಟೈಮ್ ಇರುತ್ತೆ, ಕೆಲವೊಂದು ಟೈಮ್ ಸೆಕೆಂಡ್ ಸೆಮ್ ಇರುತ್ತೆ. ಈಗ ನಾನೊಂದು ಸಿಂಪಲ್ಲಾಗಿ 5 ಟಾಪಿಕ್ ರಿಡ್ಯೂಸ್ ಮಾಡಿ ಹೇಳ್ತೀನಿ. ಇದರಿಂದ ಒಂದು 80 to 85 ಮಾರ್ಕ್ಸ್ ಕವರ್ ಮಾಡ್ಕೋಬೋದು. ಪಾಸ್ ಆಗೋದಂತೂ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇಷ್ಟು ಟಾಪಿಕ್ ಓದ್ಕೊಂಡ್ರೆ ಸಾಕು, ನೀವು ಆರಾಮ್ಸೆ ಪಾಸ್ ಆಗ್ತೀರ ಮ್ಯಾಥ್ಸ್. ಅದಕ್ಕೆ ನಾನೇ ಗ್ಯಾರಂಟಿ. ಒಟ್ಟಲ್ಲಿ ನೀಟಾಗಿ ಓದ್ಕೋಬೇಕು. ಆಯಿತು, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಶುರು ಮಾಡೋಣ ವಿಡಿಯೋನ. ಸೆಕ್ಷನ್ 1 ಮ್ಯಾಟ್ರಿಕ್ಸ್. ಈಗ ಮ್ಯಾಟ್ರಿಕ್ಸ್ನ ಕನ್ವರ್ಷನ್ ಮಾಡೋದು A+B, A-B, A², ಇದೇ ರೀತಿ ಸುಮಾರು ರೀತಿ A × B, ಈ ರೀತಿ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಮ್ಯಾಟ್ರಿಕ್ಸ್ ಸಿಂಪಲ್ ಟ್ರಿಕ್ಸ್ ಇರುತ್ತೆ, ನೀಟಾಗಿ ಕಲ್ತಿರ್ತಾರಲ್ಲ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ರಿಪೀಟ್ ಆಗಿ. ಆಮೇಲೆ ಸೆಕೆಂಡ್ ಒನ್ ಏನು ಬರುತ್ತೆ ಅಂದರೆ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಕಾಮನ್ ಆಗಿದ್ದೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಕಾಮನ್ ಪ್ರಶ್ನೆ ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ಸ್ ಆರ್ ಈಗನ್ ವ್ಯಾಲ್ಯೂ ಅಂತ ಕೇಳ್ತಾರೆ. ಇದು ಕಾಮನ್ ಪ್ರಶ್ನೆ ಕೊಡ್ತಾರೆ. ಇದು ಸಿಂಪಲ್ 2:2 ರೇಷಿಯೋದಲ್ಲಿ ಕೊಟ್ಟಿರ್ತಾರೆ ಮ್ಯಾಟ್ರಿಕ್ಸಲ್ಲಿ, ಈಸಿಯಾಗಿ ಕಂಡುಹಿಡಿಬೋದು. ನೆಕ್ಸ್ಟ್ ಗ್ರಾಮರ್ ಸ್ಕೂಲ್ ಕಂಪಲ್ಸರಿ ಕೊಟ್ಟಿರ್ತಾರೆ. ಇನ್ನು ಟ್ರಾನ್ಸ್ಪೋಸ್ ಕೊಟ್ಟಿರ್ತಾರೆ, ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಇವೆಲ್ಲ ನೀಟಾಗಿ ನೀವು ಓದ್ಕೊಂಡ್ರೆ ಸೆಕ್ಷನ್ 1 ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು. ಪಾಸ್ ಆಗೋದಂತೂ ಸೆಕ್ಷನ್ 1, ಸೆಕ್ಷನ್ 2 ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಕೋರ್ ಮಾಡಿದ್ರೆ ಸೆಕ್ಷನ್ 3 ಕೂಡ ಏನು ಇಂಪಾರ್ಟೆಂಟ್ ಅಂತಂದರೆ, ಆಮೇಲೆ ಸೆಕ್ಷನ್ 3 ಟ್ರಿಗ್ನೋಮೆಟ್ರಿ ಅಂತ ಹೇಳ್ಕೊಬೇಡಿ. ಪಾಸ್ ಆಗೋರು ಅದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಾವೆ, ಹೇಳ್ತಾವೆ, ಓದ್ಕೊಳ್ಳಿ. ನೆಕ್ಸ್ಟು ಈಗ ಸೆಕ್ಷನ್ 2 ಬರ್ದಾಗ, ಸೆಕ್ಷನ್ 2 ನೀವು ಫಾರ್ಮುಲಾ ನೀಟಾಗಿ ಕಲ್ತ್ಕೊಂಡಿರ್ಬೇಕು. ನೀವು ಏನು ಬರೆಯೋಕ್ಕೆ ಬರ್ದವ್ರು ಪರವಾಗಿ ಫಾರ್ಮುಲಾರ ಬರೆದಂತೆ 2 ಮಾರ್ಕ್ಸ್ 1 ಮಾರ್ಕ್ಸ್ ಕೊಡ್ತಾರೆ. ಈಗ ಫಸ್ಟ್ ಒನ್ನಲ್ಲಿ ಸ್ಲೋಪ್ ಮತ್ತು ಆ್ಯಂಗಲ್ ಕಂಡುಹಿಡಿಯೋದು, ಆಮೇಲೆ ಇಂಟರ್ಸೆಪ್ಟ್ ಆಫ್ ಎಕ್ಸ್ ವೈ ಅದರ ವ್ಯಾಲ್ಯೂ ಕಂಡುಹಿಡಿಯೋದು, ಅಕ್ಯೂಟ್ ಆ್ಯಂಗಲ್ ಆರ್ ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಆ್ಯಂಗಲ್, ಆ ರೀತಿ ಈಗ ಕಂಡುಹಿಡಿಯೋಕೆ ಕೊಟ್ಟಿರ್ತಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಅವು ಈಕ್ವೇಷನ್ಸ್ ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಈ ರೀತಿಯೆಲ್ಲ ಸಿಂಪಲಾಗಿ ಕೊಟ್ಟಿರ್ತಾರೆ. ನೀವು ಕರೆಕ್ಟಾಗಿ ಟ್ರಿಕ್ಸೇ ಕ್ವಶನ್ಸ್ ಕೊಟ್ಟಿರ್ತಾರೆ, ಕರೆಕ್ಟಾಗಿ ನೋಡ್ಕೊಂಡು ಕಂಡುಹಿಡಿದ್ರೆ ನೀವು ಇದರಲ್ಲಿ 40 ಮಾರ್ಕ್ಸ್ ಆರಾಮ್ಸೆ ತಗೊಂಡು ಪಾಸು ಕೂಡ ಆಗ್ಬೋದು. ಕೆಲವೊಂದು ಟೈಮ್ ಇದರಲ್ಲಿ ಗೊತ್ತಾಗಲ್ಲ, ಸೆಕ್ಷನ್ 2 ಗೊತ್ತಾಗಲ್ಲ, ಆಗ ಸೆಕ್ಷನ್ 3 ಬರಬೇಕು. ಸೆಕ್ಷನ್ 3 ಕಂಪಲ್ಸರಿ ಡಿಗ್ರಿ ಟು ರೀಡಿಂಗ್ ಕನ್ವರ್ಷನ್ ಕೊಟ್ಟಿರ್ತಾರೆ. ಇದು 2 ಮಾರ್ಕ್ಸಿಂದ 5 ಮಾರ್ಕ್ಸ್ ಅಂತ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ sin 15, cos 15 ಇವೆಲ್ಲ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಏನು ಕೂಡ ಸಬ್ಸ್ಕ್ರೈಬಾಗಿ ಈ ಸೆಕ್ಷನ್ 3 ಟ್ರಿಗ್ನೋಮೆಟ್ರಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಸಿಂಪಲ್ ವೀಡಿಯೋ ಮಾಡ್ತಾ ಇರ್ತೀನಿ. ಸಾಲ್ಯೂಷನ್ ಮಾಡಿ ಅವು ನೀವು ನೋಡ್ತಾ ಇರೋ ಈಗ ಕಾಣ್ತಾ ಇರೋ ಕ್ವಶನ್ಸ್ಗಳು ಕೂಡ ಬರ್ತಾ ಇರುತ್ತೆ. ಇವು ಕೂಡ ಇಂಪಾರ್ಟೆಂಟು, ಜಾಸ್ತಿ ಸಿಮಿಲರ್ ಆಗಿ ರಿಪಿಟೇಷನ್ ಆಗಿದೆ ಈ ಕ್ವಶನ್ಸ್ಗಳು, ಓದ್ಕೊಳ್ಳಿ. ಇವು ಕೂಡ ಇಂಪಾರ್ಟೆಂಟೇ. ರಿಪಿಟೇಷನ್ಸ್ ಕ್ವಶನ್ಸ್ಗಳು ಜಾಸ್ತಿ ಮ್ಯಾಥ್ಸಲ್ಲಿ ಬರುತ್ತೆ. ನೆಕ್ಸ್ಟು ಸೆಕ್ಷನ್ 4 ಡಿಫ್ರೆನ್ಸಿಯೇಷನ್ ಆಫ್ ಎನಿ ಈಕ್ವೇಷನ್ಸ್. ಈಗ ನೀವು ನೋಡ್ತಾ ಇರೋ ಥರ ಈ ಥರ ಸುಮಾರು ಈಕ್ವೇಷನ್ಸ್ಗಳು ಕೊಡ್ತಾರೆ. ಇದು ಕಂಪಲ್ಸರಿ ಇದ್ದೇ ಇರುತ್ತೆ. ನೆಕ್ಸ್ಟು ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಯೋದು, ಇದು ಕಂಪಲ್ಸರಿ ಕ್ವಶನ್ಸ್. ಈಕ್ವೇಷನ್ ಆಫ್ ಟ್ಯಾಂಜೆಂಟ್, ವೆಲಾಸಿಟಿ ಕಂಡುಹಿಡಿಯೋದು, ಆಕ್ಸಲರೇಷನ್ ಕಂಡುಹಿಡಿಯೋದು ಎಲ್ಲ ಇಂಪಾರ್ಟೆಂಟು. ಸ್ಕೋರ್ ಮಾಡೋರೆ ಇಲ್ಲೇ ಸ್ಕೋರ್ ಆಗೋದು. ಟ್ರಿಗ್ನೋಮೆಟ್ರಿ ಕ್ಲಿಯರ್ ಮಾಡ್ತಾರೆ ಕಂಪಲ್ಸರಿ. ಈಗ ಡಿಫ್ರೆನ್ಸಿಯೇಷನ್ ಮತ್ತು ಇಂಟಿಗ್ರೇಟರಲ್ಲಿ ಸ್ಕೋರ್ ಮಾಡೋರಿಗೆ ತುಂಬ ಇಂಪಾರ್ಟೆಂಟ್ ಇವೆರಡು ಸೆಕ್ಷನ್. ನೆಕ್ಸ್ಟ್ ಸೆಕ್ಷನ್ 5 ಇಂಟಿಗ್ರೇಟರ್ ಆಫ್ ಕಾಸ್ ಎಕ್ಸ್, ಆ ಥರ ಸುಮಾರು ರೀತಿ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ವಾಲ್ಯೂಮ್ ಜನರೇಟರ್ ಕಂಡುಹಿಡಿಯೋದು, ಕರ್ವ್ ಕಂಡುಹಿಡಿಯೋದು, ಹಾಗೂ ಏರಿಯಾ ಬೌಂಡೆಡ್ ಕರ್ವ್, ಇಂಟಿಗ್ರೇಟೆಡ್ ಬೈ ಪಾರ್ಟ್ಸು. ಇದು ತುಂಬ ಈಸಿ ಇರುತ್ತೆ. ಇಂಟಿಗ್ರೇಟೆಡ್ ಬೈ ಪಾರ್ಟ್ಸು ಈ ಟ್ರಿಕ್ಸಾಗಿ ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿ ಇರುತ್ತೆ. ನೆಕ್ಸ್ಟ್ ಹಾಗೂ ನೀವು ನೋಡ್ತಿರೋ ಈ ರೀತಿ ಕ್ವಶನ್ಸ್ ಆಲ್ಮೋಸ್ಟ್ ಜಾಸ್ತಿ ಸಲ ರಿಪೀಟ್ ಆಗಿದೆ. ದಯವಿಟ್ಟು ಓದ್ಕೊಳ್ಳಿ, ರಿಪಿಟೇಷನ್ ಮಾಡಿ. ಏನಾದ್ರು ಕ್ವಶನ್ ಡೌಟ್ ಬಂತಂದರೆ ನಂಗೆ ಕಮೆಂಟ್ ಮಾಡಿ, ನಾನು ರಿಲೇಟೆಡ್ ವೀಡಿಯೋ ರಿಪ್ಲೈ ನಿಮ್ಮ ಮೆಸೇಜ್ ಕಳಿಸ್ತೀನಿ. ನಾನು ಅದಕ್ಕೆ ಆನ್ಸರ್ ಬರೋದು ನಿಮಗೆ ಬೇಕಾದ್ರೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬ್ರೇನಾರು ಆಗಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಇಂಥ ಚಾನಲ್ ಇದೆ ಅಂತ ಹೇಳಿ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.